ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಯಾವ ಥರ ಇದೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಬಹುಶಃ ಆ ಪ್ರಶ್ನೆಗೆ ಇನ್ಫ್ಯಾಕ್ಟ್ ಅಮೆರಿಕ ಇರಾನ್ ಬಳಿ ಕೂಡ ಉತ್ತರ ಇಲ್ಲ. ಯಾಕಂದರೆ ಅಂಥ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಕದನ ವಿರಾಮ ಅಂತಾರೆ, ಮತ್ತೆ ಮಾತುಕತೆ ಅಂತಾರೆ. ಇದೆಲ್ಲ ನಡೀತಿರುವಂಥ ಜೊತೆಗೇನೆ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ. ಸೊ ಈಗ ಮತ್ತೆ ಜಲಸಂಧಿ ಬಂದಾಗಿರೋದ್ರಿಂದ ಸುಮಾರು 7% ಏರಿಕೆಯನ್ನು ತೈಲ ಬೆಲೆ ಕಾಣ್ತಿರುವಂಥದ್ದು. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಸುಮಾರು %7 ಏರಿಕೆಯಾಗಿದೆ. ಪ್ರತಿ ಬ್ಯಾರೆಲ್ಗೆ $96.88 ಆಗಿದೆ. ಇನ್ನು WTI ಕಚ್ಚಾ ತೈಲದ ಬೆಲೆ ಅದು ಕೂಡ ಏರಿಕೆಯಾಗಿ $90ಗೆ ನಿಂತ್ಕೊಂಡಿದೆ. $90.33 ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಸೊ ಅಮೆರಿಕಾದಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಗ್ಯಾಲನ್ಗೆ $4.05ಗೆ ಏರಿಕೆ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ಇಡೀ ವಿಶ್ವಕ್ಕೆ ಸರಬರಾಜು ಮಾಡುವಂಥ ತೈಲ ಅಂದರೆ ಅಷ್ಟು ತೈಲ ನಮ್ಮ ಹತ್ರ ಇದೆ, ಎಲ್ಲ ದೇಶಗಳು ನಮ್ಮಿಂದ ಖರೀದಿ ಮಾಡಿ. ಹಾರ್ಮುಜ್ ಬಂದಾದರೆ ಏನಂತೆ, ನಾವು ಕೊಡ್ತೀವಿ, ಫ್ರೀಯಾಗಿ ತಗೊಳ್ಳಿ, ಅಂದರೆ ಫ್ರೀಯಾಗಿ ಪಾಸೇಜ್ ಇರುತ್ತೆ, ನಮ್ಮಿಂದ ತೈಲವನ್ನು ಖರೀದಿ ಮಾಡಿ ಅಂತ. ಇಲ್ಲಿ ನೋಡಿದ್ರೆ ಅಮೆರಿಕಾದಲ್ಲೇ ಪೆಟ್ರೋಲ್ ಬೆಲೆ ಪ್ರತಿ ಗ್ಯಾಲನ್ಗೆ $4 ಏರಿಕೆ ಆಗಿರುವಂಥದ್ದು. ಈಗ ಮತ್ತೊಮ್ಮೆ ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ %7 ತೈಲ ಬೆಲೆ ವಿಶ್ವದಾದ್ಯಂತ ಹೆಚ್ಚಳವಾಗಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $96.88. WTI ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $90.33. ಸೊ ಈಗ ಈ ಹಾವು ಏಣಿ ಆಟ ಈ ತೈಲದ ಬೆಲೆಯಲ್ಲೂ ಕೂಡ ನಾವು ಕಾಣಬಹುದು. ಒಂದಿನ ಏರಿಕೆ ಆಗುತ್ತೆ, ಒಂದಿನ ಬೀಳುತ್ತೆ. ಇದು ವಿಶ್ವದ ಪ್ರಮುಖ ನಾಯಕರು ಕೊಡುವಂಥ ಹೇಳಿಕೆಗಳ ಮೇಲೆ, ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಡಿಪೆಂಡ್ ಆಗಿದೆ. ಹಾರ್ಮುಜ್ ಜಲಸಂಧಿ 49 ದಿನಗಳ ಕಾಲ ಏನು ಬಂದಾಗಿತ್ತು, ಓಪನ್ ಆಯಿತು. ಆಗ ಕಚ್ಚಾ ತೈಲದ ಬೆಲೆ ಕಮ್ಮಿ ಆಯಿತು. ಈಗ ಮತ್ತೆ ಅಮೆರಿಕ ತನ್ನ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಟೊಂಕ ಕಟ್ಟಿ ನಿಂತ್ಕೊಂಡಿದೆ. ಹೀಗಾಗಿ ಮತ್ತೊಮ್ಮೆ ತೈಲ ಬೆಲೆಯಲ್ಲಿ ಏರಿಕೆಯನ್ನು ಕಾಣ್ತಾ ಇರುವಂಥದ್ದು. ಸುಮಾರು ಅಂದರೆ ಆ್ಯಾವ್ರೇಜ್ ಆಗಿ ತಗೊಂಡ್ರೆ 7% ಏರಿಕೆ ಆಗಿದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಅಂದರೆ ವಿಶ್ವವ್ಯಾಪಿ ಕಚ್ಚಾ ತೈಲದ ಬೆಲೆಯಲ್ಲಿ ಏನು ಸರ್ಜ್ ಆಗಿದೆ, ಆಯಿಲ್ ಸರ್ಜ್ ಅಂದರೆ ಪ್ರೈಸ್ ಸರ್ಜ್, ಸೊ ಇದನ್ನು ಆ್ಯಾವ್ರೇಜ್ ಆಗಿ ನೋಡ್ತಾ ಹೋದರೆ ಸುಮಾರು 7% ಅಂತ ಅಂದಾಜು ಮಾಡಲಾಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಮಗದೊಂದು ಕಡೆಯಲ್ಲಿ ಅಲಭ್ಯತೆ, ಎಲ್ಲವೂ ಪ್ರತಿಯೊಬ್ಬ ನಾಗರಿಕರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.